ದಿನಾಂಕ 20/2/2025 ಸಾಕ್ಷಿಯನ್ನು ಕರೆಯಿಸಿ ಪ್ರಮಾಣವಚನ ಬೋಧಿಸಲಾಯಿತು. ಪಾಟಿ ಸವಾಲು ಪ್ರತಿವಾದಿ ಪರವಾಗಿ ಶ್ರೀ ಪಿ.ಜಿ.ಬಿ. ವಕೀಲರಿಂದ. ನಾನು ನಿನ್ನೆ ನೀತಿ 10 ನೋಡಿ ಸಾಕ್ಷಿ ನುಡಿದಿದ್ದೇನೆ. ನೀತಿ 11 ರಲ್ಲಿರುವ ಆಸ್ತಿಯ ಎಲ್ಲ ವಿವರಣೆಗಳು ನೀತಿ 10ರಲ್ಲಿಯೂ ಇರುತ್ತವೆ. ನೀತಿ 10ರಲ್ಲಿ ಸ್ವತ್ತಿನ ವಿವರ ಸಿಮೆಂಟ್ ಸ್ಲ್ಯಾಬ್ ಎಂದು ಇರುತ್ತದೆ. ಆದರೆ ನೀತಿ 11ರಲ್ಲಿ ಆ ಬಗ್ಗೆ ವಿವರಣೆ ಇರುವುದಿಲ್ಲ. ನೀತಿ 10ರಲ್ಲಿ ಸ್ವತ್ತಿನ ವಿಸ್ತೀರ್ಣ ನಮೂದು ಇರುತ್ತದೆ. ಆದರೆ ನೀತಿ 11ರಲ್ಲಿ ಸ್ವತ್ತಿನ ವಿಸ್ತೀರ್ಣದ ಬಗ್ಗೆ ನಮೂದು ಇಲ್ಲ. ನೀತಿ 10ರಲ್ಲಿರುವ ತೆರಿಗೆಗೆ ಸಂಬಂಧಪಟ್ಟ ವಿವರಗಳು ನೀತಿ 11ರಲ್ಲಿ ಇರುವುದಿಲ್ಲ. ನೀತಿ 10ನ್ನು ಹಿಂದಿನ ಪಿ.ಡಿ.ಒ. ಅವರು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆಂಬುದು ನನಗೆ ಗೊತ್ತಿಲ್ಲ. ನಮ್ಮ ಪಂಚಾಯಿತಿಯಲ್ಲಿ ಮನೆ ಸ್ವತ್ತಿಗೆ ಸಂಬಂಧಪಟ್ಟಂತೆ ನೀತಿ 11 ಮಾತ್ರ ಇರುತ್ತದೆ. ನೀತಿ 11 ಯಾವ ಗ್ರಾಮದ ಆಸ್ತಿ ರಿಜಿಸ್ಟರ್ ಎಂಬ ಬಗ್ಗೆ ನಿರ್ದಿಷ್ಟವಾಗಿ ನಮೂದು ಇರುವುದಿಲ್ಲ. ನೀತಿ 11 ಯಾವ ದಿನಾಂಕದಂದು ಆರಂಭವಾಗಿ ಯಾವ ದಿನಾಂಕದಂದು ಅಂತ್ಯಗೊಂಡಿರುತ್ತದೆ ಎಂಬುದು ನಮೂದು ಇರುವುದಿಲ್ಲ. ನೀತಿ 11 ನಮ್ಮ ಪಂಚಾಯಿತಿಗೆ ಸಂಬಂಧಪಟ್ಟಿದ್ದು ಎಂಬ ಬಗ್ಗೆ ಅದರಲ್ಲಿ ಸೀಲು ಮತ್ತು ಸಹಿ ಇರುವುದಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ರಿಜಿಸ್ಟರನ್ನು ಪಂಚಾಯಿತಿಯಲ್ಲಿ ತೆರೆಯಬೇಕಾದರೆ ಆ ಪಂಚಾಯಿತಿಯ ಸೀಲು, ರುಜು ಇರಬೇಕಾಗುತ್ತದೆ ಎಂದರೆ ಸರಿ. ನೀತಿ 11ರಲ್ಲಿ ಅಂತಹ ಯಾವುದೇ ಒಂದು ಸೀಲು ಮತ್ತು ರುಜು ಇಲ್ಲ ಎಂದರೆ ಸರಿ. ಈ ರಿಜಿಸ್ಟರ್ ಅನ್ನು ನಾವು ಸೃಷ್ಟಿ ಮಾಡಿಕೊಂಡು ಬಂದಿರುತ್ತೇವೆ ಎಂದರೆ ಸರಿಯಲ್ಲ. ನಾನು ಹೇಳುವ ಈ ರಿಜಿಸ್ಟರು ಕ್ರಮಬದ್ಧವಾಗಿಲ್ಲ. ಸಾಕ್ಷಿ ನಮ್ಮ ಹಿಂದಿನ ಅಧಿಕಾರಿಗಳು ಆ ರೀತಿ ತಯಾರು ಮಾಡಿದ್ದಾರೆ ಎಂದು ಹೇಳುತ್ತಾರೆ. ನನಗೆ ಪಂಚಾಯಿತಿ ರಿಜಿಸ್ಟರನ್ನು ಯಾವ ರೀತಿ ಆರಂಭಿಸಬೇಕು ಎಂಬ ಬಗ್ಗೆ ಗೊತ್ತಿರುತ್ತದೆ. ನನ್ನ ಪ್ರಕಾರ ನೀತಿ 11ರ
ರಿಜಿಸ್ಟರ್ ಕ್ರಮಬದ್ಧವಾಗಿ ಆರಂಭಿಸಿರುವುದಿಲ್ಲ. ಫುಲ್ ಸ್ಟಾಪ್.